ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ ಸರ್ಸು. ಹಲೋ ಕಾವೇರಿ, ಮನೆಗೆ ಇವಾಗ ಬಂದೇನೋ ಅನ್ಸುತ್ತೆ. ಡಿಸ್ಟರ್ಬ್ ಮಾಡ್ತಿದ್ದೀನಾ? ಹಾ, ಜಸ್ಟ್ ಬಂದು ಫ್ರೆಶ್ ಅಪ್ ಆದೆ. ಪರವಾಗಿಲ್ಲ, ಏನು ವಿಷಯ ಹೇಳು. ನಮ್ಮ ಡಿಟೆಕ್ಟಿವ್ ಕೆಲಸ ಎಲ್ಲಿವರೆಗೂ ಬಂತು? ಅದೇ ಆದಿ ಸ್ಯಾಂಪಲ್ನ ಗೈನಕಾಲಜಿಸ್ಟ್ಗೆ ಕೊಟ್ಟಿದ್ದೀನಿ. ಹೌದಾ, ಗುಡ್ ಗುಡ್. ಆದರೆ ಆದಿಗೆ ಇದ್ರ ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ ತಾನೆ? ನೋವೇ, ಚಾನ್ಸೇ ಇಲ್ಲ. ಆದಿಗೆ ಏನು ಗೊತ್ತಾಗದೆ ಇರೋ ಥರ ಈ ಕೆಲಸ ಮಾಡಿದ್ದೀನಿ. ಗುಡ್ ಸರ್ಸು. ಹಾ ಕಾವೇರಿ, ಇನ್ನೊಂದು ವಿಷಯ. ನಾಳೆ ಬೆಳಗ್ಗೆ 11 ಗಂಟೆಗೆ ಪೂರ್ಣಿ ಟ್ರೀಟ್ಮೆಂಟ್ ಫಿಕ್ಸ್ ಆಗಿದೆ. ಸೊ ಅಷ್ಟರೊಳಗಡೆ ಅವಳನ್ನ ಆಚೆ ಕರ್ಕೊಂಡು ಬರಬೇಕು. ಹೌದಾ, 11 ಗಂಟೆಗಾ? ಯಾಕೆ, ನಿನ್ಗೇನಾದ್ರೂ ಪ್ರಾಬ್ಲಮ್ಮಾ? ಬರೋಕ್ಕಾಗಲ್ವಾ? ಅದು ನಾಳೆ ಪ್ಲಾಂಟರ್ಸ್ ಅಸೋಸಿಯೇಷನ್ ಎಲೆಕ್ಷನ್ ಇದೆ. ಅದು ಬೆಳಗ್ಗೆ 10 ಗಂಟೆಯಿಂದನೇ ಶುರು ಆಗುತ್ತೆ ಕಣೆ. ಆ ಟೈಮಲ್ಲಿ ನಾನು ಪ್ರೀತಿ ಜೊತೆ ಇರಲೇಬೇಕು. ಆದರೆ ಅಟ್ ದ ಸೇಮ್ ಟೈಮ್ ಇದು ಕೂಡ ತುಂಬ ಇಂಪಾರ್ಟೆಂಟು. ಏನು ಮಾಡೋದು ಇವಾಗ? ಯೋಚನೆ ಮಾಡಬೇಡ ಕಾವೇರಿ, ನಾನು ಇದನ್ನ ಹ್ಯಾಂಡಲ್ ಮಾಡ್ತೀನಿ. ಯು ಡೋಂಟ್ ವರಿ. ನೀನು ಎಲೆಕ್ಷನ್ ಮುಗಿಸ್ಕೋ. ಸರ್ಸು, ಆದರೂ ಎಲ್ಲ ಬರ್ಡನ್ನು ನಾನು ನಿಂತಲ ಮೇಲೆ ಹಾಕ್ದಂಗಾಗುತ್ತೆ. ಇರ್ಲಿ ಬಿಡು ಕಾವೇರಿ, ಈ ಎಲೆಕ್ಷನ್ನು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕಾಗಿ ನೀನು ಎಷ್ಟೊಂದು ಎಫರ್ಟ್ ಹಾಕಿದ್ಯಾ. ಈಗ ನೀನೇ ಅಲ್ಲಿಲ್ಲ ಅಂದ್ರೆ ಹೇಗೆ ಹೇಳು? ನೀನ್ ಅಲ್ಲಿಗೆ ಹೋಗು. ಇದ್ರ ಬಗ್ಗೆ ನಾನೆಲ್ಲ ನೋಡ್ಕೋತೀನಿ. ನೀನೇನು ಯೋಚನೆ ಮಾಡಬೇಡ. ಥ್ಯಾಂಕ್ಸ್ ಸರ್ಸು. ಓಕೆ, ಬಾಯ್. ಆದಿ, ತಟ್ಟೆ ಕೊಡಿ. ಬಾ. ಪೂರ್ಣಿ, ನಾಳೆ ಟ್ರೀಟ್ಮೆಂಟ್ ಹೋಗೋಕ್ಕೆಲ್ಲ ರೆಡಿ ಅಲ್ವಾ? ಹಾಂ, ಕೆಲವರು ದೊಡ್ಡೋರಂತ ಅಂದ್ಕೊಂಡಿದ್ದಾರೆ. ಅವ್ರಿಗೂ ಹೇಳ್ಬಿಡು. ಆಮೇಲೆ ದೂರ್ವಾಸ ಮುನಿ ಅವತಾರ ತಾಳ್ಬಿಟ್ರೆ ಕಷ್ಟ. ಪೂರ್ಣೆ, ನೀನು ಹೇಳೋದಷ್ಟೇ. ಅವ್ರೇನು ಅಕ್ಕ ಅಂತ ನಿನ್ನ ಯೋಗಕ್ಷೇಮ ನೋಡೋಕೆ ಬರಲ್ಲ. ಯಾಕೆಂದರೆ ಅವ್ರಿಗೆ ನಿನ್ಗಿಂತ ಮುಖ್ಯವಾದವರು ಬೇರೆ ಜನನೇ ಇದ್ದಾರೆ. ಆಫೀಸು, ಎಲೆಕ್ಷನ್ನು, ಸುಮ್ಮನೆ ಅದು ಇದು ಅಂತ ಓಡಾಡೋರಿಗೆ ಸ್ವಂತ ಅಕ್ಕ ಭಾವನ ಕಷ್ಟ ಎಲ್ಲ ಅರ್ಥ ಆಗತ್ತೆ ಹೇಳು. ತಾವು ಸಹಾಯ ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಅಲ್ಲ, ಇಷ್ಟಾದರೂ ಅವ್ರಿಗೆ ಏನೋ ಸಮಸ್ಯೆ ಇದೆ, ನಾನು ಕ್ಯೂರ್ ಮಾಡಿಸ್ಬೇಕು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತೇ ಇರಲಿಲ್ವಾ ಅಥವಾ ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ರಾ? ಎಲ್ಲ ವಿಷಯ ಗೊತ್ತಿದ್ದು ಅದನ್ನು ಮುಚ್ಚಿಟ್ಟು ನನ್ನ ಜೊತೆ ಮದುವೆ ಮಾಡಿಕೊಟ್ರು ಪೂರ್ಣಿ.
ಹಾಗಂತ ನಾನು ನಿನ್ನ ಕೈ ಬಿಡೋದು ಅಥವಾ ನೀನೊಂದು ದ್ವೇಷ ಮಾಡೋದು ಹಾಗೆಲ್ಲ ಮಾಡಲ್ಲ ಕಣೆ. ನೀನು ನನ್ನ ಮಗು ಪೂರ್ಣಿ. ಕೊನೆಗೂ ಸತ್ಯ ಗೊತ್ತಾಗಿದೆ, ಅದಕ್ಕೆ ಪರಿಹಾರನೂ ಸಿಕ್ಕಾಗಿದೆ. ಪೂರ್ಣೆ, ನಿಜವಾಗ್ಲೂ ಕಾಳಜಿ ಪ್ರೀತಿ ಯಾರಿಗಿದೆ ಅಂತ ನಾಳೆ ಪ್ರೂವ್ ಆಗತ್ತೆ. ಹೋಗ್ಲಿ ಬಿಡ್ರಿ, ಊಟ ಮಾಡಿ. ಮಾಡ್ತೀನಿ ಪೂರ್ಣಿ. ಇಷ್ಟು ದಿನ ಅವಮಾನ ಸಂಕಟ ಎಲ್ಲ ಸಹಿಸ್ಕೋಬೇಕು ಅಂತ ಊಟ ಮಾಡ್ತಿದ್ದೆ. ಆದರೆ ಇನ್ನು ಮುಂದೆ ನನ್ನ ಮಗುನ ಮುಂದೆ ಕೂರಿಸ್ಕೊಂಡು ಅದಕ್ಕೂ ತುತ್ತು ತಿನ್ನಿಸ್ತಾ ನಾನು ಖುಷಿಯಿಂದ ಊಟ ಮಾಡ್ತೀನಿ. ನೀನು ಮಾಡು. ಪೂರ್ಣಿ, ಎಲ್ಲ ಸಮಸ್ಯೆಗೂ ತೆರೆ ಎಳೆಯೋ ಕಾಲ ಬಂದಿದೆ. ನೀನೊಬ್ಳು ಗಟ್ಟಿಯಾಗಿ ನನ್ನ ಜೊತೆ ನಿಂತ್ಕೊಂಡ್ರೆ ಸಾಕು. ನಾನು ಯಾರನ್ನೂ ಕೇರ್ ಮಾಡಲ್ಲ. ಮತ್ತೆ ಇನ್ನೊಂದು ವಿಷಯ, ಈ ಮಕ್ಕಳಾಗಲ್ಲ ಅನ್ನೋ ಸಮಸ್ಯೆ ಹೆರಿಡಿಟ್ರಿ ಅಂತೆ. ಹೂ ಪೂರ್ಣಿ, ಡಾಕ್ಟ್ರ್ ಹೇಳಿದ್ದು ನಿನಗೆ ಮಾತ್ರ ಅಲ್ಲ, ನೀನು ಹಿಂದೆ ಮುಂದೆ ಹುಟ್ಟಿದವ್ರಿಗೂ ಈ ಸಮಸ್ಯೆ ಇರ್ಬೋದು ಅಂತ. ಯಾವ ಜನ್ಮದ ಕರ್ಮನೋ ಏನೋ ನಿನಗೆ ಮಕ್ಕಳಾಗದೇ ಇರೋ ಸಮಸ್ಯೆ. ಇವಾಗ ನಡೀತಿರೋ ವಿದ್ಯಮಾನ ನೋಡಿದ್ರೆ ಕೆಲವ್ರಿಗೆ ಮದುವೆನೇ ಆಗಲ್ಲ ಅನ್ನೋ ಸಮಸ್ಯೆ ಇದ್ರೂ ಇರ್ಬೋದು. ಮಾಡಿದ್ದುಣ್ಣೋ ಮಾರಾಯ, ಅನುಭವಿಸ್ಲೇಬೇಕು. ಬೇಬಿ, ನಮ್ಗೆ ಯಾಕಿದೆಲ್ಲ? ಮಾಡಿದವ್ರು ಪಾಪ, ಆಡ್ದವ್ರು ಬಾಯಲ್ಲಿ ಇರಲಿ ಬಿಡು. ನೀನು ಊಟ ಮಾಡು ಪೂರ್ಣಿ.